ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಈ ವರ್ಷ ಯಾವಾಗ ಬಂದಿದೆ, ಯಾವ ದಿನಾಂಕದಲ್ಲಿ ಬಂದಿದೆ, ಅಮಾವಾಸ್ಯೆ ತಿಥಿ ಯಾವಾಗ ಶುರು ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ಒಂದು ಸಮಯದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಮಾಡಬೇಕಾಗುತ್ತೆ, ಹಾಗೆ ಪತಿಯ ಪಾದ ಪೂಜೆಯನ್ನ ಮಾಡಬೇಕಾಗುತ್ತೆ ಯಾವ ಸಮಯದಲ್ಲಿ, ಈ ಎಲ್ಲಾ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆ ಶ್ರಾವಣ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುವಂಥದ್ದೇ ಅಮಾವಾಸ್ಯೆ. ನಾವು ಶ್ರಾವಣ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಅಂತಲೂ ಕೂಡ ಕರಿತೀವಿ. ಭೀಮನ ಅಮಾವಾಸ್ಯೆ ದಿವಸ ಮದುವೆ ಆಗಿರುವಂಥ ಹೆಣ್ಮಕ್ಳು ತಮ್ಮ ಪತಿಯ ಆಯುಷ್ಯ ವೃದ್ಧಿಗೋಸ್ಕರ ಈ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಸಾಕಷ್ಟು ಜನ ಭೀಮನ ಅಮಾವಾಸ್ಯೆ ಅಂತ ಅಂದರೆ ಬರೀ ಪತಿಯ ಪಾದ ಪೂಜೆ ಮಾಡೋದೇ ಭೀಮನ ಅಮಾವಾಸ್ಯೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅದ್ರ ಜೊತೆಗೆ ಆ ದಿವಸ ಗಂಡನ ಪಾದ ಪೂಜೆ ಮಾಡೋದಕ್ಕಿಂತ ಮೊದಲು ಮುಖ್ಯವಾಗಿ ನಾವು ಮಾಡಬೇಕಾಗಿದ್ದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಬೇಕಾಗುತ್ತೆ. ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ವಿಧಿವಿಧಾನದ ಪ್ರಕಾರ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಈ ವರ್ಷ ಯಾವ ಡೇಟ್ನಲ್ಲಿ ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಇವಾಗ ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ. 2026 ಈ ವರ್ಷದಲ್ಲಿ ಆಗಸ್ಟ್ 12ನೇ ತಾರೀಕು ಬುಧವಾರ ದಿವಸ ಶ್ರಾವಣ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಬಂದಿದೆ. ಇವಾಗ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಆಗಸ್ಟ್ 11ನೇ ತಾರೀಕು ಬೆಳಗಿನ ಜಾವ 1:55 ಪ್ರಾರಂಭ ಆಗಿ ಆಗಸ್ಟ್ 12ನೇ ತಾರೀಕು ರಾತ್ರಿ 11:06 ಅಂತ್ಯಗೊಳ್ತಾ ಇದೆ. ಕೆಲವೊಂದು ಸಲ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗಳು ಎರಡೆರಡು ದಿನಗಳು ಬಂದಿರುತ್ತೆ. ಆದರೆ ಭೀಮನ ಅಮಾವಾಸ್ಯೆ ಮಾತ್ರ ಒಂದೇ ಒಂದಿನ ಪೂರ್ಣ ಪ್ರಮಾಣವಾಗಿ ಬಂದಿದೆ. ಹಾಗಾಗಿ ಯಾವುದೇ ಟೆನ್ಷನ್ ಇಲ್ದಂಗೆ ನೀವು ಆಗಸ್ಟ್ 12ನೇ ತಾರೀಕು ಈ ಹಬ್ಬವನ್ನು ಆಚರಣೆ ಮಾಡ್ಕೋಬಹುದು. ಹಾಗಾಗಿ ಹಬ್ಬ ಅಥವಾ ವ್ರತವನ್ನು ಆಚರಣೆ ಮಾಡೋರು ಯಾವ ಟೈಮ್ನಲ್ಲಿ ಪೂಜೆ ಮಾಡಬೇಕು ಅಂತ ಅಂದರೆ ಆಗಸ್ಟ್ 12ನೇ ತಾರೀಕು ಬುಧವಾರ ದಿವಸ ಪೂರ್ತಿ ದಿವಸ ನಮಗೆ ಅಮಾವಾಸ್ಯೆ ತಿಥಿ ಬಂದಿರೋದ್ರಿಂದ ನೀವು ಬೆಳಗ್ಗೆ ಆದರೂ ಪೂಜೆ ಮಾಡ್ಕೋಬೋದು ಅಥವಾ ಸಂಜೆ ಆದರೂ ಪೂಜೆ ಮಾಡ್ಕೋಬೋದು. ವ್ರತವನ್ನು ಆಚರಣೆ ಮಾಡೋರು ಉಪವಾಸ ಇದ್ದು ಕೂಡ ವ್ರತವನ್ನು ಮಾಡ್ಬೋದು ಅಥವಾ ಉಪವಾಸ ಇಲ್ಲದೇನೆ ಹಾಗೆ ಸರಳವಾಗಿ ನೀವು ಪೂಜೆ ಮಾಡ್ಕೋಬೋದು. ನೀವು ಉಪವಾಸ ಇದ್ದು ಆಚರಣೆ ಮಾಡ್ತೀವಿ ಈ ವ್ರತವನ್ನು ಅನ್ನೋರು ಸಂಕಲ್ಪವನ್ನು ಮಾಡಿಕೊಂಡು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮುಗಿಸ್ಕೊಂಡು ಆ ನಂತರ ನಿಮ್ಮ ಪತಿಯ ಪಾದವನ್ನು ಪೂಜೆ ಮಾಡಿ ಈ ಪೂಜೆನ ಮುಗಿಸ್ಕೋಬೋದು. ರಾತ್ರಿಗೆ ಊಟ ಕೂಡ ನೀವು ಮಾಡ್ಕೋಬೋದು. ಇನ್ನು ನಾನು ಈ ದಿನ ಉಪವಾಸ ಏನು ಮಾಡೋದಿಲ್ಲ, ಸರಳವಾಗಿ ಪೂಜೆ ಮಾಡ್ತೀನಿ ಅಂತ ಅನ್ನೋರು ಬೆಳಗ್ಗೆ ಅಥವಾ ಸಂಜೆ ಈ ಎರಡೂ ಸಮಯದಲ್ಲೂ ಯಾವ ಸಮಯದಲ್ಲಿ ಬೇಕಾದ್ರೂ ನೀವು ಪೂಜೆನ ಮಾಡ್ಕೋಬಹುದು. ಇನ್ನು ಈ ವ್ರತವನ್ನ ಮದುವೆ ಆಗಿರುವಂತ ಹೆಣ್ಮಕ್ಳೇ ಮಾಡ್ಬೇಕು ಅಂತ ಅಲ್ಲ, ಮದುವೆ ಆಗದೆ ಇರುವಂತ ಕನ್ಯೆಯರು ಕೂಡ ಈ ಪೂಜೆನ ಮಾಡ್ಕೋಬಹುದು. 2 ಜೋಡಿ ದೀಪಗಳ ಬದಲಾಗಿ ಒಂದು ಕಲ್ಲಿಗೆ ಅಥವಾ ಮಣ್ಣಿನಿಂದ ಮಾಡಿರುವಂತ ಬೊಂಬೆಗಳಿಗೆ ಪೂಜೆನ ಮಾಡ್ಕೋಬೇಕಾಗುತ್ತೆ. ಕಲ್ಲಿಗೆ ಯಾಕೆ ಪೂಜೆ ಮಾಡ್ಕೋಬೇಕು ಅಂತ ಅಂದ್ರೆ ಆ ಕಲ್ಲಿನಷ್ಟು ಬಲಿಷ್ಠವಾದಂತಹ ಅಥವಾ ಭೀಮನಂತಹ ಬಲಿಷ್ಠವಾದಂತಹ ಗಂಡ ನನಗೆ ಫ್ಯೂಚರ್ನಲ್ಲಿ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಭೀಮನ ಅಮಾವಾಸ್ಯೆಯನ್ನ ಮದುವೆ ಆಗದೆ ಇರುವಂತ ಹೆಣ್ಮಕ್ಳು ಕೂಡ ಮಾಡ್ಕೋಬಹುದು. ಮದುವೆ ಆಗಿರುವಂಥವ್ರು ಶಿವ ಮತ್ತು ಪಾರ್ವತಿಯ ಸಂಕೇತವಾಗಿ 2 ಜೋಡಿ ದೀಪಗಳನ್ನು ಇಟ್ಬಿಟ್ಟು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಿಸ್ಬೋದು. ಇನ್ನು ಗರ್ಭಿಣಿಯರು 6 ತಿಂಗಳು ಒಳಗಾಗಿ ಇದ್ರೆ ಪೂಜೆ ಮಾಡ್ಕೋಬಹುದು. 7, 8 ಅಥವಾ 9 ತಿಂಗಳಲ್ಲಿರೋರು ಭೀಮನ ಅಮಾವಾಸ್ಯೆ ಪೂಜೆ ಮಾಡೋದೇನು ಬೇಡ ಅಂತೀನಿ. ಯಾಕಂದ್ರೆ ರಿಸ್ಕ್ ಆದಷ್ಟು ಬಾಡಿಗೆ ಸ್ಟ್ರೈನ್ ಆಗುತ್ತೆ. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಮೈಂಡ್ನಲ್ಲಿ ಇಟ್ಕೊಂಡು ನೀವು ಹಾಗೆ ಮನಸ್ಸಿನಲ್ಲೇ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ನೀವು ಪೂಜೆನ ಮಾಡ್ಕೋಬಹುದು. ಇನ್ನು ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜೆ ಯಾವ ರೀತಿ ಮಾಡ್ಕೋಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಪತಿಯ ಪಾದದ ಪೂಜೆ ಯಾವ ರೀತಿ ಮಾಡ್ಕೋಬೇಕು ಸರಳವಾಗಿ ಅಂತ ಮುಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಇಷ್ಟು ಕೂಡ ಜ್ಯೋತಿರ್ಭೀಮೇಶ್ವರ ವ್ರತ ಯಾವ ದಿನ ಇದೆ, ಯಾವ ದಿನ ಆಚರಿಸ್ಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು, ಮದುವೆ ಆಗಿರೋರು ಯಾವ ರೀತಿ ಪೂಜೆ ಮಾಡ್ಕೋಬೇಕು, ಮದುವೆ ಆಗದೆ ಇರೋವಂಥ ಹೆಣ್ಮಕ್ಳು ಯಾವ ರೀತಿ ಪೂಜೆ ಮಾಡ್ಕೋಬೇಕು, ಹಾಗೆ ಗರ್ಭಿಣಿಯರು ಈ ವ್ರತವನ್ನು ಮಾಡ್ಬೋದಾ ಅಥವಾ ಬೇಡವಾ, ಈ ಎಲ್ಲ ಮಾಹಿತಿನ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.